Hello students, welcome to Dhruvika Academy. ಹೇಗಿದ್ರೆ ಎಲ್ಲರೂ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಸೊ PGCET 2025 MBA ಮತ್ತು MCA ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಹೋಗ್ತಿದೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಸೊ ಆ ಒಂದು ಹೋಪ್ ಇಂದ ಇವತ್ತಿನ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಡೈಲಿ ಕರೆಂಟ್ ಅಫೇರ್ಸ್ ಡೇಟ್ ಬಂದ್ಬಿಟ್ಟು 25/2/2025 ಅಂದ್ರೆ 25 ಫೆಬ್ರವರಿ 2025 ವೆರಿ ವೆರಿ ಇಂಪಾರ್ಟೆಂಟ್, ಪರೀಕ್ಷೆಗೆ ಬರ್ಬೋದಂತಹ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಸೊ ಯು ಆರ್ ಗೋಯಿಂಗ್ ಟು ಟೇಕ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಔಟ್ ಆಫ್ ದಿಸ್ ವಿಡಿಯೋ. So I hope everybody is going to watch this video completely. So video ಇಷ್ಟ ಆದ್ರೆ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್, ರೈಟ್? ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ನಾನು ಹೇಳ್ತಿರ್ತೀನಿ. ಸೊ ವಾರಿಯರ್ಸ್ PGCET 4.0 ಬ್ಯಾಚ್ ಕೋರ್ಸ್ನ ಧ್ರುವಿಕಾ ಅಕಾಡೆಮಿ ವತಿಯಿಂದ ಆಲ್ರೆಡಿ ದಟ್ ವಿ ಹ್ಯಾವ್ ಲಾಂಚ್. ಈ ಒಂದು ಬ್ಯಾಚ್ ಕೋರ್ಸಲ್ಲಿ ನಿಮಗೆ ಪ್ರತಿದಿನ ಲೈವ್ ಕ್ಲಾಸಸ್ ಇರುತ್ತೆ. ಲೈವ್ ಕ್ಲಾಸ್ ಮಿಸ್ ಆದರೆ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಸಿಗುತ್ತೆ, ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಅದರ ಜೊತೆಗೆ ಸ್ಟಡಿ ಮೆಟೀರಿಯಲ್ಸ್, ಸ್ಟ್ರಕ್ಚರ್ಡ್ ಸ್ಟಡಿ ಮೆಟೀರಿಯಲ್ ಫಾರ್ PGCET 2025 ನಾವು ಕೊಡ್ತಾ ಇದೀವಿ. ಆ ಸ್ಟಡಿ ಮೆಟೀರಿಯಲ್ಸ್ ನ ಓದಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ನೀವು ಮಾರ್ಕೆಟ್ ಇಂದ ಯಾವ ಸ್ಟಡಿ ಮೆಟೀರಿಯಲ್ ತಗೊಳ್ಳೋ ನೆಸೆಸಿಟಿ ಇರಲ್ಲ. ಜೊತೆಗೆ ನಿಮಗೆ ಇದ್ರ ಜೊತೆಗೆ 25 ಟೆಸ್ಟ್ ಸೀರೀಸ್ ಸಿಗುತ್ತೆ. ಡೈಲಿ ಟೆಸ್ಟ್ಗಳು ಸ್ಟಾರ್ಟ್ ಆಗಿದಾವೆ, ವೀಕ್ಲಿ ಟೆಸ್ಟ್ಗಳು ನಡೀತಾ ಇದಾವೆ, ಪ್ರತಿ ವಾರ ವೀಕ್ಲಿ ಟೆಸ್ಟ್ ನಡೆಯುತ್ತೆ. ಜೊತೆಗೆ ಟೆಸ್ಟ್ ಸೀರೀಸ್ ಅಲ್ಲಿ ಎರಡು ಕೈಂಡ್ ಆಫ್ ಟೆಸ್ಟ್ ಸೀರೀಸ್ ಬರುತ್ತೆ. ಒಂದು ಕ್ಲಾಸ್ ವೈಸ್ ರ್ಯಾಂಕಿಂಗ್, 15 ಟೆಸ್ಟ್ ಕ್ಲಾಸ್ ವೈಸ್ ರ್ಯಾಂಕಿಂಗ್ ಇರುತ್ತೆ, ಇನ್ನು 10 ಟೆಸ್ಟ್ ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ ಸೀರೀಸ್ ನ ನಡೆಸ್ತಾ ಇದೀವಿ. ಧ್ರುವಿಕಾ ಅಕಾಡೆಮಿ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ ವಿಚ್ ಇಸ್ ಗೋಯಿಂಗ್ ಟು ಕಂಡಕ್ಟ್ ಆಲ್ ಕರ್ನಾಟಕ ಟೆಸ್ಟ್ ಸೀರೀಸ್. ಸೊ ನಿಮಗೆ ಇದರಿಂದ ಅಟೆಂಡ್ ಆದ್ರೆ ಏನಾಗುತ್ತೆ, ನಿಮಗೆ ಎಕ್ಸಾಮ್ಸ್ಗಿಂತ ಮುಂಚೆ ನಿಮ್ಮ ರ್ಯಾಂಕಿಂಗ್ ಏನು ಬರಬಹುದು, ನಿಮ್ಮ ಪ್ರಿಪರೇಷನ್ ಮಾಡಿದ್ದು ಒಂದು ಬೇಸಿಸ್ ನೋಡಿಕೊಂಡು ನಿಮಗೊಂದು ಗೊತ್ತಾಗ್ಬಿಡುತ್ತೆ. ಇನ್ನೂ ನೀವು ಪ್ರಿಪರೇಷನ್ನ ಇನ್ನೂ ಇಂಟೆನ್ಸ್ ಆಗಿ ಮಾಡಬಹುದು. ಸೊ ಅದಕ್ಕೋಸ್ಕರ ಈ ಒಂದು ಟೆಸ್ಟ್ ಸೀರೀಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಕೂಡ ಬ್ಯಾಚ್ ಕೋರ್ಸ್ ಒಳಗಡೆ ಇನ್ಕ್ಲೂಡ್ ಆಗಿದೆ. ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್ ಅಂಟಿಲ್ ಎಕ್ಸಾಮಿನೇಷನ್. ಸೊ ಅಂದ್ರೆ ಒಂದು ಸತಿ ನೀವು ಜಾಯಿನ್ ಆಗಿಬಿಟ್ರೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್ ಅಂಟಿಲ್ ಯು ಗೆಟ್ ದ ರಿಸಲ್ಟ್, ಅಥವಾ ನಿಮ್ಮ ಕಾಲೇಜ್ ಸಿಗೋರು ಕೂಡ ಇದೆಲ್ಲ ಆಕ್ಸೆಸ್ ಇರುತ್ತೆ ನಿಮಗೆ. ಸೊ ಇವಾಗ 4.0 ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ 5.0, 6.0 ಟಾರ್ಗೆಟ್ ಬ್ಯಾಚ್, ರಿವಿಷನ್ ಬ್ಯಾಚ್, ಪ್ರತಿ ಬ್ಯಾಚ್ ಕೂಡ ಫ್ರೀ ಆಕ್ಸೆಸ್ ಇರುತ್ತೆ ಒಂದು ಸತಿ ನೀವು ಜಾಯ್ನ್ ಆದರೆ. ಐ ರಿಯಲಿ ಹೋಪ್ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಸೊ ವಿತ್ ದ್ಯಾಟ್ ಹೋಪ್ ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರ್ ಇಂದ. ಜೊತೆಗೆ ಈ ನಂಬರ್ ಡಿಸ್ಪ್ಲೇ ಆಗ್ತಿದೆ 6361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್ ಆಲ್ಸೋ. ರೈಟ್, ಫೈನ್. ಸೊ ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಸೊ ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್, ರೈಟ್? ಸೊ ದ ಫಸ್ಟ್ ಕ್ವಶನ್ ಫಾರ್ ದ ಡೇ, that is current affairs 25/2/2025 first question api. That is, on which date Central Excise Day 2025 is celebrated in India? ಯಾವ ದಿನದಂದು ಸೆಂಟ್ರಲ್ ಎಕ್ಸೈಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ? 2025ಕ್ಕೆ ಸ್ಪೆಷಲಿ ಯಾವಾಗ ಸೆಲೆಬ್ರೇಟ್ ಮಾಡ್ತಾ ಇದೀವಿ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಪ್ಷನ್ ಎ 23 ಫೆಬ್ರವರಿ, ಆಪ್ಷನ್ ಬಿ 21 ಫೆಬ್ರವರಿ, ಆಪ್ಷನ್ ಸಿ 22 ಫೆಬ್ರವರಿ, ಆಪ್ಷನ್ ಡಿ 24 ಫೆಬ್ರವರಿ. ಆನ್ ವಿಚ್ ಡೇಟ್ ಸೆಂಟ್ರಲ್ ಎಕ್ಸೈಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ? ನಿಮಗೆ ಸಿಲೆಬಸ್ ಒಳಗಡೆ ಇಂಪಾರ್ಟೆಂಟ್ ಡೇಸ್ ಅಂತ ಬರುತ್ತಪ್ಪಿ. ಇಂಪಾರ್ಟೆಂಟ್ ಡೇಸ್ ಅಂತ ನಿಮ್ಗೊಂದು ಕಾನ್ಸೆಪ್ಟ್ ಇದೆ. 365 ಮತ್ತು 366 ದಿನ ಒಳಗಡೆ ಕೆಲವೊಂದು ಇಂಪಾರ್ಟೆಂಟ್ ಡೇಸ್ ಇರ್ತವೆ. ಆ ಇಂಪಾರ್ಟೆಂಟ್ ಡೇಸ್ಗಳನ್ನ ನೆನ್ಪಿಟ್ಕೋಬೇಕು. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಯಾವ ದಿನದಂದು ಸೆಂಟ್ರಲ್ ಎಕ್ಸೈಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ? ದ ಆನ್ಸರ್ ಈಸ್ ಆಪ್ಷನ್ ಡಿ 24 ಫೆಬ್ರವರಿ. ಪ್ರತಿ ವರ್ಷ 24 ಫೆಬ್ರವರಿ ನಾವು ಏನಾದ್ರು ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ನೆನ್ನೆ ಏನು ಸೆಂಟ್ರಲ್ ಎಕ್ಸೈಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೆಂಟ್ರಲ್ ಎಕ್ಸೈಸ್ ಡೇ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ 24 ಫೆಬ್ರವರಿ ಟು ಮಾರ್ಕ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಂಟ್ರಲ್ ಎಕ್ಸೈಸ್ ಅಂಡ್ ಸಾಲ್ಟ್ ಆಕ್ಟ್ ಇನ್ ಫೆಬ್ರವರಿ 24, 1944. ಸಾಲ್ಟ್ ಆಕ್ಟ್ ಅಂತ ಒಂದು ಆಕ್ಟ್ ಜಾರಿಗೆ ಬಂತು ಯಾವಾಗ? 1944ಗೆ. ಅದನ್ನು ನೆನಪಿಡೋದಕ್ಕೋಸ್ಕರ ಪ್ರತಿ ವರ್ಷ ನಾವು 24 ಫೆಬ್ರವರಿಗೆ ನಾವು ಸೆಂಟ್ರಲ್ ಎಕ್ಸೈಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಟ್ ರೆಕಗ್ನೈಸಸ್ ದ ಎಕ್ಸೈಸ್ ಆಫೀಸರ್ಸ್ ಕಾಂಟ್ರಿಬ್ಯೂಷನ್ ಟು ಟ್ಯಾಕ್ಸ್ ಕಾಂಪ್ಲೈನ್ಸ್ ಅಂಡ್ ಎಕನಾಮಿಕ್ ಸ್ಟೆಬಿಲಿಟಿ, ರೈಟ್? ಸೊ ವಾಟ್ ಎವರ್ ಇಟ್ ಮೇ ಬಿ, ಬಟ್ ನೀವು ನೆನ್ಪಿಡ್ಕೋಬೇಕೇನಪ್ಪ, ಸೆಂಟ್ರಲ್ ಎಕ್ಸೈಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? 24 ಫೆಬ್ರವರಿಗೆ ಸೆಲೆಬ್ರೇಟ್ ಮಾಡ್ತೀವಿ, ರೈಟ್? ಕ್ವೆಶ್ಚನ್ ನಂಬರ್ 2, ಇನ್ ವಿಚ್ ಸ್ಟೇಟ್ ದ 51st ಖಜುರಾಹೋ ಡ್ಯಾನ್ಸ್ ಫೆಸ್ಟಿವಲ್ ಇಸ್ ಆರ್ಗನೈಸ್ಡ್? ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವೇರಿಯಸ್ ಡಾನ್ಸ್ ಫಾರ್ಮ್ಸ್ ಆಗಿರಲಿ ಆರ್ ಎಲ್ಸ್ ವೇರಿಯಸ್ ಫೆಸ್ಟಿವಲ್ಸ್, ಸೀಸನ್ ಸ್ಪೆಸಿಫಿಕ್ ಆಗಿರಲಿ, ಸ್ಟೇಟ್ ಸ್ಪೆಸಿಫಿಕ್ ಆಗಿರಲಿ, ನಿಮಗೆ ಫೆಸ್ಟಿವಲ್ಸ್ ಕೇಳ್ತಾರೆ. ಅದೇ ರೀತಿ ಡ್ಯಾನ್ಸ್ ಫಾರ್ಮ್ಸ್ ಕೂಡ ಕೇಳ್ತಾರೆ. ಡ್ಯಾನ್ಸ್ ಫಾರ್ಮ್ಸ್ ಒಳಗಡೆ 2 ಬರುತ್ತಪ್ಪಿ. ಒಂದು ನಿಮಗೆ ಫೋಕ್ ಡ್ಯಾನ್ಸ್ ಫಾರ್ಮ್ ಬರುತ್ತೆ, ಇನ್ನೊಂದು ಬರುತ್ತಪ್ಪಿ ನಿಮಗೆ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್. ಸೊ ದೇರ್ ಆರ್ ಟೋಟಲಿ 8 ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಇದಾವೆ. ಯಾವ್ಯಾವ ಸ್ಟೇಟ್ ಒಳಗಡೆ ಅಂತ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಪ್ರತಿ ಸ್ಟೇಟಲ್ಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಫೋಕ್ ಡ್ಯಾನ್ಸ್ ಫಾರ್ಮ್ ಇದೆ. ಅದರೊಳಗಡೆ ಖಜುರಾಹೋ ಇದು ಒಂದು ಕೂಡ ಫೋಕ್ ಡ್ಯಾನ್ಸು. ಇದು ಯಾವ ಸ್ಟೇಟ್ ಒಳಗಡೆ ಖಜುರಾಹೋ ಡ್ಯಾನ್ಸ್ ಫಾರ್ಮ್ನ 51ನೇ ಖಜುರಾಹೋ ಡ್ಯಾನ್ಸ್ ಫೆಸ್ಟಿವಲ್ನ ಯಾವ ಸ್ಟೇಟ್ ಒಳಗಡೆ ಆರ್ಗನೈಸ್ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ವೆಸ್ಟ್ ಬೆಂಗಾಲ್. ಯಾವ ಸ್ಟೇಟ್ ಒಳಗಡೆ ಖಜುರಾಹೋ ಡ್ಯಾನ್ಸ್ನ ಆರ್ಗನೈಸ್ ಮಾಡಿದ್ದಾರೆ 51ನೇ ಖಜುರಾಹೋ ಡ್ಯಾನ್ಸ್? ಸೊ ದ ಆನ್ಸರ್ ಬಂದ್ಬಿಟ್ಟಪ್ಪಿ ಆಪ್ಷನ್ ಸಿ ಮಧ್ಯಪ್ರದೇಶ್. ಖಜುರಾಹೋ ಡ್ಯಾನ್ಸ್ ಈಸ್ ಅ ಫೇಮಸ್ ಡ್ಯಾನ್ಸ್ ಇನ್ ಮಧ್ಯಪ್ರದೇಶ್. ಇಂಪಾರ್ಟೆಂಟು. ಈಗ ಯಾವ ರೀತಿ ಕರ್ನಾಟಕದಲ್ಲಿ ಜೋಗತಿ ನೃತ್ಯ ಬರುತ್ತೆ, ದಟ್ ಇಸ್ ಅದೇ ರೀತಿ ಯಕ್ಷಗಾನ ಬರುತ್ತೆ,
ರೈಟ್, ಬೇರೆ ಬೇರೆ ಫೋಕ್ ಡ್ಯಾನ್ಸ್ ಇದಾವೆ. ಅದೇ ರೀತಿ ಮಧ್ಯಪ್ರದೇಶ ಒಳಗಡೆ ಖಜುರಾಹೋ ಇಸ್ ಅ ಕೈಂಡ್ ಆಫ್ ಫೋಕ್ ಡ್ಯಾನ್ಸ್, ರೈಟ್. ಇಟ್ ಈಸ್ ಅ 1 week ಫೆಸ್ಟಿವಲ್ ಆಫ್ ಅ ಕ್ಲಾಸಿಕಲ್ ಡ್ಯಾನ್ಸ್ ಹೆಲ್ಡ್ ಆನ್ಯುವಲಿ ಬಿಸೈಡ್ ದ ಖಜುರಾಹೋ ಟೆಂಪಲ್ ಇನ್ ಛತ್ರಾಪುರ್ ಡಿಸ್ಟಿಕ್. ಇಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ಇಂಡಿಯಾದಲ್ಲಿ ಬರುವಂತಹ ಟೋಟಲಿ 8 ಕ್ಲಾಸಿಕಲ್ ಡ್ಯಾನ್ಸ್ ತಗೋಪಿ. ಬಟ್ ಖಜುರಾಹೋ ಇಸ್ ನಾಟ್ ಎ ಕ್ಲಾಸಿಕಲ್, ಬೇಸಿಕಲಿ ಇಟ್ಸ್ ಅ ಫೋಕ್ ಡ್ಯಾನ್ಸ್. ಇದು ಫೋಕ್ ಡ್ಯಾನ್ಸು. ದಿಸ್ ಫೆಸ್ಟಿವಲ್ ಇಸ್ ಬೀಯಿಂಗ್ ಆರ್ಗನೈಸ್ಡ್ ಸಿನ್ಸ್ 1975. 1975ರಿಂದ ಇದನ್ನ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಿದ್ದಾರೆ. 2025ಕ್ಕೆ ರೈಟ್, 2025ಕ್ಕೆ ಇದೇನಾಯಿತು, 51ನೇ ಡ್ಯಾನ್ಸ್ ಫೆಸ್ಟಿವಲ್ ಆಯಿತು. ಎಲ್ಲಪ್ಪಿ ಮಧ್ಯಪ್ರದೇಶ ಒಳಗಡೆ. ವೆರಿ ಇಂಪಾರ್ಟೆಂಟ್. ಥರ್ಡ್ ಕ್ವೆಶನ್ ಬರುತ್ತೆ. ಐರನ್ ಡೋಮ್ ಸ್ಟೈಲ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಸ್ ಡೆವಲಪ್ಡ್ ಬೈ ವಿಚ್ ಕಂಟ್ರಿ? ಒಂದು ಮಿಸೈಲ್ ಸಿಸ್ಟಮ್ ಅಥವಾ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಮಿಸೈಲ್ ಡಿಫೆನ್ಸ್ ಅಂದ್ರೆ ಏನಪ್ಪಿ, ಒಂದು ಕಂಟ್ರಿ ಮಿಸೈಲ್ನ ಹಾರಿಸಿದ್ರೆ ಇನ್ನೊಂದು ಕಂಟ್ರಿ ಅದನ್ನ ಡಿಫೆನ್ಸ್ ಮಾಡಬೇಕು, ಅಂದ್ರೆ ಅದನ್ನ ತಡೆ ಹಿಡಿಬೇಕು, ಆಂಟಿ ಮಿಸೈಲ್ಗಳನ್ನ ಹಾಕಬೇಕು. ಅದೇ ರೀತಿ ಐರನ್ ಡೋಮ್ ಸ್ಟೈಲ್ ಮಿಸೈಲ್ ಡಿಫೆನ್ಸು ಯಾವ ಕಂಟ್ರಿ ಡೆವಲಪ್ ಮಾಡ್ತು ಅಂತ ಹೇಳ್ತಾರೆ. ಬಿಕಾಸ್ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ, ಪ್ರತಿ ವರ್ಷ ಇಂಡಿಯನ್ ಬಜೆಟ್ ಒಳಗಡೆ ಡಿಫೆನ್ಸ್ಗೆ ಅಂದರೆ ಮೆಜಾರಿಟಿ ಎಷ್ಟು ಅಕ್ರಾಸ್ 25 to 30% ಆಫ್ ಟೋಟಲ್ ಮನಿ ಈಸ್ ಡೆಡಿಕೇಟೆಡ್ ಟು ಡಿಫೆನ್ಸ್ ಪ್ರತಿ ಕಂಟ್ರಿ ಕೂಡ ಮಾಡ್ತಾರೆ. ಅದೇ ರೀತಿ ಇಂಡಿಯಾನು ಕೂಡ ಮಾಡ್ತಿದೆ. ಡಿಫೆನ್ಸ್ ಸಿಸ್ಟಮ್ ಒಳಗಡೆ ಏನಾದರೂ ಈಗ ರಫೇಲ್ ಬಂತು, ಯಾವ ಕಂಟ್ರಿಯಿಂದ ಬಂತು, ಯಾವ ಟೆಕ್ನಾಲಜಿ ತೊಗೊಂಡಿದ್ದಾರೆ, ಸುಖೋಯ್ ಅಂತ ಇರುತ್ತೆ, ಯಾವ ಟೆಕ್ನಾಲಜಿ ತೊಗೊಂಡು ಮಾಡ್ತು. ಸೊ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಇದೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಳಗೆ ಬರುತ್ತೆ, ಇವೆಲ್ಲ ಗೊತ್ತಿರಬೇಕಾಗುತ್ತೆ ನಿಮಗೆ. ಅದೇ ರೀತಿ ಯಾವ ಕಂಟ್ರಿ ಐರನ್ ಡೋಮ್ ಸ್ಟೈಲ್ ಮಿಸೈಲ್ಗಳನ್ನು ರೆಡಿ ಮಾಡ್ತು, ಡೆವಲಪ್ ಮಾಡ್ತು ಅಂತ ಕೇಳ್ತಾರೆ. ಆಪ್ಷನ್ ಎ ಇರಾನ್, ಆಪ್ಷನ್ ಬಿ ಇಸ್ರೇಲ್, ಆಪ್ಷನ್ ಸಿ ಜೋರ್ಡನ್, ಆಪ್ಷನ್ ಡಿ ಈಜಿಪ್ಟ್. ಐರನ್ ಡೋಮ್ ಸ್ಟೈಲ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಸೊ ಆನ್ಸರ್ ಬಂದ್ಬಿಟ್ಟಪ್ಪಿ ಆಪ್ಷನ್ ಬಿ ಇಸ್ರೇಲ್. ನಿಮಗೆಲ್ಲ ಗೊತ್ತು, ಇಸ್ರೇಲ್ ಹಮಾಸ್ ಅಥವಾ ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಆಗ್ತಿದೆ. ಸೊ ಇದೇ ಟೈಮಲ್ಲಿ ಐರನ್ ಡೋಮ್ ಏನು ಸಿಸ್ಟಮ್ ಇದೆಯಲ್ಲ, ಇದು ಆಲ್ರೆಡಿ ಡೆವಲಪ್ಡ್ ಇದೆ ಆಲ್ರೆಡಿ ಇದು. ಸೊ ದ US ಪ್ರೆಸಿಡೆಂಟ್ ಸೈನ್ಡ್ ಅನ್ ಎಕ್ಸಿಕ್ಯೂಟಿವ್ ಆರ್ಡರ್ ಟು ಡೆವಲಪ್ ಐರನ್ ಡೋಮ್ ಸ್ಟೈಲ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಅ ಬ್ಯಾಲಿಸ್ಟಿಕ್ ಹೈಪರ್ಸೋನಿಕ್ ಆ್ಯಂಡ್ ಕ್ರೂಷಿಯಲ್ ಮಿಸೈಲ್ಸ್. ಇವಾಗ ಇಸ್ರೇಲ್ ಒಳಗಡೆ ಆಲ್ರೆಡಿ ಒಂದು ಸಿಸ್ಟಮ್ ಇದೆ, ಅದನ್ನು ಐರನ್ ಡೋಮ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಏನು, ಇವಾಗ ದೇರ್ ಆರ್ ಎರಡು ಕಂಟ್ರೀಸ್ ಇದಾವಪ್ಪಲ್ಲಿ. ನಿಮಗೆ ಎಲ್ಲ ಇಸ್ರೇಲ್ ಪ್ಯಾಲೆಸ್ತೈನ್ ಎಲ್ಲ ಗೊತ್ತು. 2 ಕಂಟ್ರಿ ಇದಾವೆ. ಒಂದು ಕಡೆ ಇರಾನ್ ಇದ್ರೆ, ಇನ್ನೊಂದು ಕಡೆ ಪ್ಯಾಲೆಸ್ತೈನ್ ಇದೆ. ಸೊ ಇರಾನ್ ಒಳಗಡೆ ಇಸ್ರೇಲ್, ಇಟ್ಸ್ ನಾಟ್ ಇರಾನ್, ಇಟ್ ಇಸ್ ಅ ಇಸ್ರೇಲ್ ಇದೆ, ರೈಟ್. ಇಸ್ರೇಲ್ ಒಳಗಡೆ ಕೆಲವೊಂದು ಸಿಸ್ಟಮ್ ಅಂದರೆ ಅಲ್ಲಿ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಅಲ್ಲಲ್ಲಿ ರೋಡ್ ಒಳಗಡೆ, ರೋಡ್ ಸೈಡ್ಗೆ ಫುಟ್ಪಾತಲ್ಲಿ ಅಲ್ಲಲ್ಲಿ ಐರನ್ ಡೋಮ್ಸ್ ಅಂತ ಒಂದು ಅಂಡರ್ಗ್ರೌಂಡ್ ಮಾಡಿಟ್ಟಿದ್ದಾರೆ. ಯಾವಾಗ ಬಜರ್ ಆಗುತ್ತೋ ಅವಾಗ ಜನ ಎಲ್ಲ ಏನು ಮಾಡ್ತಾರೆ, ಓಡೋಗಿ ಈ ಐರನ್ ಡೋಮ್ ಒಳಗಡೆ ಹೋಗಿ ಕೂತ್ಕೊಳ್ತಾರೆ, ಅಂಡರ್ಗ್ರೌಂಡ್ ಹೋಗಿ ಕೂತ್ಕೋತಾರೆ. ಯಾವಾಗ ಈ ಕಡೆಯಿಂದ ಅಥವಾ ಆ ಕಡೆಯಿಂದ ಯಾವುದೋ ಒಂದು ದೇಶದಿಂದ ಯಾವಾಗ ಮಿಸೈಲ್ಗಳು ಬರುತ್ತೋ ಅವಾಗ ಈ ಬಜರ್ ಹೊಡ್ಕೊಳ್ಳುತ್ತೆ. ಅವಾಗ ಇವರು ಐರನ್ ಡೋಮ್ ಒಳಗಡೆ ಅಥವಾ ಈ ಒಂದು ನೆಲಮಾಳಿಗಳು ಹೋಗಿ ಕೂತ್ಕೊಳ್ತಾರೆ ಇವರು. ಇಟ್ ಈಸ್ ಅ ಡೇ ರುಟೀನ್ ಆಫ್ ದ ಇಸ್ರೇಲಿ ಪೀಪಲ್. ಡೇ ರುಟೀನ್ ಅದು. ಇದೇ ಒಂದು ಮಾಡೆಲ್ ಇಟ್ಕೊಂಡು ಇಸ್ರೇಲ್ ಏನು ಮಾಡ್ತು, ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್ ಅಥವಾ ಐರನ್ ಡೋಮ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತ ಡೆವಲಪ್ ಮಾಡ್ಕೊಂಡಿದೆ ಇವಾಗ, ರೈಟ್. ವೆರಿ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಅವ್ರ ರುಟೀನ್ ಲೈಫ್ ಸ್ಟೈಲ್ ಹಂಗಿದೆ ಐರನ್ ಡೋಮ್ ಸಿಸ್ಟಮ್. ಸೊ ಅದಕ್ಕೊಂದು ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ನ ರೆಡಿ ಮಾಡ್ಕೊಂಡಿದ್ದಾರೆ. ಯಾವುದಪ್ಪಿ? ಆಪ್ಷನ್ ಬಿ ಇಸ್ರೇಲ್. ಆಪ್ಷನ್ ಬಿ ಇಸ್ರೇಲ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ವೆಶನ್ ನಂಬರ್ 4 ಅಪ್ಪಿ. ವೇರ್ ದ ಫಸ್ಟ್ ಬ್ರೀಡಿಂಗ್ ಸೈಟ್ ಆಫ್ ದ ಬ್ಲೂ ಚೀಕ್ಡ್ ಬಿ ಈಟರ್ ರೀಸೆಂಟ್ಲಿ ಡಿಸ್ಕವರ್ಡ್ ಇನ್ ಪೆನಿನ್ಸುಲರ್ ಇಂಡಿಯಾ, ರೈಟ್. ವೇರ್ ದ ಫಸ್ಟ್ ಬ್ರೀಡಿಂಗ್ ಸೈಟ್ ಅಂದ್ರೆ ಬ್ರೀಡಿಂಗ್ ಮಾಡೋದಂದ್ರೆ ಏನಪ್ಪ, ಮರಿಗಳನ್ನ ಹಾಕೋದು, ಎಗ್ಗನ್ನ ಇಡೋದು. ಸೊ ಫಸ್ಟ್ ಬ್ರೀಡಿಂಗ್ ಸೈಟ್ ಆಫ್ ಬ್ಲೂ ಚೀಕ್ಡ್ ಬಿ ಈಟರ್, ಇಟ್ ಇಸ್ ಅ ಕೈಂಡ್ ಆಫ್ ಬರ್ಡ್. ಬ್ಲೂ ಚೀಕ್ಡ್ ಬಿ ಈಟರ್, ಇಟ್ ಇಸ್ ಅ ಕೈಂಡ್ ಆಫ್ ಬರ್ಡ್. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಎಲ್ಲಿ ಡಿಸ್ಕವರ್ ಆಯಿತು ಈ ಒಂದು ಫಸ್ಟ್ ಬ್ರೀಡಿಂಗ್ ಸೈಟ್? ಮರಿಗಳನ್ನ ಇಡ್ತಾವೆ ಇವು ಅಥವಾ ಮೊಟ್ಟೆಗಳನ್ನ ಇಡ್ತವೆ ಅಂತ ಒಂದು ಸೈಟ್ ಎಲ್ಲಿ ಡಿಸ್ಕವರ್ ಆಯಿತು ಇಂಡಿಯಾದಲ್ಲಿ? ಯಾವುದಪ್ಪ? ಬ್ಲೂ ಚೀಕ್ಡ್ ಬಿ ಈಟರ್. ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎ ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್, ಆಪ್ಷನ್ ಬಿ ಚಿಲಿಕಾ ಲೇಕ್ ಒಡಿಶಾ, ಚಿಲಿಕಾ ಲೇಕ್ ಇಸ್ ವೆರಿ ಫೇಮಸ್, ಆಪ್ಷನ್ ಸಿ ರನ್ ಆಫ್ ಕಚ್ ಗುಜರಾತ್. ನಿಮಗೆಲ್ಲ ರನ್ ಆಫ್ ಕಚ್ ಗೊತ್ತಿರಬೇಕು, ಈ ರೀತಿ ಬರುತ್ತಲ್ಲಪ್ಪಿ. ಸೊ ಇಟ್ ಇಸ್ ಅ ರನ್ ಆಫ್ ಕಚ್. ಇಲ್ಲಿ ಗುಜರಾತ್ ಬರುತ್ತಲ್ಲ, ಇದೇನಪ್ಪ ಇದು ರನ್ ಆಫ್ ಕಚ್. ಇದು ಅಲ್ರಿ, ರನ್ ಆಫ್ ಕಚ್ ಗುಜರಾತ್. ಆಪ್ಷನ್ ಡಿ ಯಾವುದು ಸಾಲ್ಟ್ ಪಾನ್ಸ್ ಆಫ್ ಅಂದಿವಿಲೈ ತಮಿಳ್ನಾಡು. ಇದು ವೆಸ್ಟ್ ಬೆಂಗಾಲ, ಒಡಿಶಾನ, ಗುಜರಾತ, ತಮಿಳ್ನಾಡು, ಎಲ್ಲಿದನಾಯ್ತು? ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ ಸಾಲ್ಟ್ ಪಾನ್ಸ್ ಆಫ್ ಅಂದಿವಿಲೈ ತಮಿಳ್ನಾಡು. ಸೊ ಇವೆಲ್ಲನೂ ಕೂಡ ಸೈಬೀರಿಯನ್ ರೀಜನ್ಸ್ ಇಂದ ಬರ್ತವೆ ತುಂಬ ಪಕ್ಷಿಗಳು ಇಂಡಿಯಾಗೆ. ಇವೆಲ್ಲನೂ ಕೂಡ ಬಟ್ ಆಫ್ರಿಕನ್ ಕಂಟ್ರೀಸ್ ಇಂದ ಬರ್ತವೆ. ಸೊ ಇಲ್ಲಿ ಆಫ್ರಿಕಾ ಇದ್ರೆ ಇಲ್ಲಿ ನಿಮಗೆ ಇದು ಆಫ್ರಿಕನ್ ಕಂಟ್ರಿ ಅಥವಾ ಆಫ್ರಿಕಾ ಖಂಡ ಬರುತ್ತೆ. ಇಲ್ಲಿ ನಿಮಗೆ ಏಷ್ಯಾ ಬರುತ್ತೆ, ಏಷ್ಯಾ ಒಳಗಡೆ ಇಲ್ಲಿ ನಿಮಗೆ ಇಂಡಿಯಾ ಬರುತ್ತೆ. ಸೊ ಇವೆಲ್ಲ ಪಕ್ಷಿಗಳು ಈ ಮಾರ್ಗವಾಗಿ ಬರ್ತವೆ, ಇಲ್ಲಿ ಬಂದು ಬ್ರೀಡಿಂಗ್ನ ಮಾಡ್ತವೆ.
ಇಲ್ಲಿ ಬಂದು ಬ್ರೀಡಿಂಗ್ನ ಮಾಡ್ತವೆ. ಕೆಲವೊಂದು ಸೈಬೀರಿಯಾ ರೀಜನ್, ರಷ್ಯಾದಿಂದ ಕೆಲವೊಂದು ಬರ್ತವೆ, ಅವೆಲ್ಲ ನಿಮಗೆ ಕೆಲವೊಂದು ರಂಗನತಿಟ್ಟಿಗೆ ಬರ್ತವೆ, ಬೇರೆ ಬೇರೆ ಸೈಡ್ಗಳಿಗೆ ಬರ್ತವೆ, ಅಥವಾ ನಾರ್ತ್ ಇಂಡಿಯಾದಲ್ಲಿ ಕೆಲವೊಂದು ಸೈಡ್ಗಳು ಹೋಗ್ತವೆ. ಬಟ್ ಸ್ಪೆಷಲಿ ಇದು ಯಾವುದು ಬ್ಲೂ ಚೀಕ್ಡ್ ಬಿ ಈಟರ್ ಏನಿದೆಯಲ್ಲ, ಸೊ ಇಟ್ ವಿಲ್ ಕಮ್ ಟು ತಮಿಳ್ನಾಡಿಗೆ ಬರ್ತದೆ ಫ್ರಾಮ್ ಆಫ್ರಿಕನ್ ಕಂಟ್ರೀಸ್ ಅಥವಾ ಸೌತ್ ಅಮೇರಿಕನ್ ಕಂಟ್ರೀಸಿಂದ ಬರ್ತವೆ ಇವೆಲ್ಲ. ರೈಟ್, ಎಲ್ಲಪ್ಪಿ ಅದು ಸಾಲ್ಟ್ ಪಾನ್ಸ್ ಆಫ್ ಅಂದಿವಲೈ ತಮಿಳ್ನಾಡು ಒಳಗೆ ಬರ್ತವೆ. ಹೆಸರೇನಪ್ಪಿ ನೆನ್ಪಿಡ್ಕೊಡ್ರಿ, ಬ್ಲೂ ಚೀಕ್ಡ್ ಬಿ ಈಟರ್. Okay, so the first breeding site of the blue cheeked bee eater in peninsular India. ಇಲ್ಲಿ ನೋಡ್ರಿ peninsular India ಅಂತ ಬಂತು. peninsular India ಅಂತ ನಿಮ್ಗೆ ಗೊತ್ತಿದ್ಬಿಟ್ರೆ ಆರಾಮಾಗಿ ಹೇಳ್ಬೋದು ಇದನ್ನು. ವಾಟ್ ಈಸ್ peninsular India? ಇದೆಲ್ಲ ಬೇಸಿಕ್ಸ್ ಅಪ್ಪಿ, ದಟ್ ಯು ನೀಡ್ ಟು ನೋ ದಿಸ್ ಆಲ್ ಥಿಂಗ್ಸ್. ಸೊ ಸಪೋಸ್ ಇದನ್ನ ಇಂಡಿಯಾ ಅಂತ ಕರೆದ್ರೆ, ಸೊ ನೀವು ದಕ್ಷಿಣ ಪ್ರದೇಶನೇ ಇದೆ ನೋಡ್ರಿ, ಇಂಡಿಯಾದಲ್ಲಿ ಇದು ದಕ್ಷಿಣ ಭಾಗ ಇದೆಯಲ್ಲ, ಇದನ್ನ ನಾವು ಪೆನಿನ್ಸುಲರ್ ಇಂಡಿಯಾ ಅಂತ ಕರಿತೀವಿ. ಪೆನಿನ್ಸುಲರ್ ಇಂಡಿಯಾ ಯಾಕೆ? 3 ಕಡೆಯಿಂದ ವಾಟರ್ ಇದೆಯಪ್ಪಿ, 3 ಕಡೆಯಿಂದ ವಾಟರ್. ಒಂದು ಕಡೆ ಹಿಂದೂ ಮಹಾಸಾಗರ, ಒಂದು ಕಡೆ ಅರಬ್ಬಿ ಸಮುದ್ರ, ಇನ್ನೊಂದು ಕಡೆ ಬಂಗಾಳ ಕೊಲ್ಲಿ. ಇದನ್ನ ನಾವು ಪೆನಿನ್ಸುಲರ್ ಇಂಡಿಯಾ ಅಂತ ಕರಿತೀವಿ. ಸೊ ಮಧ್ಯ ಭಾಗವನ್ನು ನಾವು ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೀವಿ. ಮಹಾರಾಷ್ಟ್ರ ರೀಜನ್, ಜಾರ್ಖಂಡ್ ರೀಜನ್ ಎಲ್ಲ ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೀವಿ. ಮೇಲ್ಗಡೆ ಅಂದ್ರೆ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ, ಈ ಕಡೆ ನಿಮಗೆ ಹಿಮಾಚಲ ಪ್ರದೇಶ್, ಉತ್ತರಾಖಂಡ್, ಮಧ್ಯಪ್ರದೇಶ್, UP, ಬಿಹಾರ್ ಇವೆಲ್ಲ ನಾರ್ದರ್ನ್ ಪ್ಲೇನ್ಸ್ ಅಂತ ಕರಿತೀವಿ. ಸೊ ಕೆಳಗಡೆ ದಕ್ಷಿಣ ಭಾಗವನ್ನು ನಾವೇನಂತ ಕರಿತೀವಿ? ಪೆನಿನ್ಸುಲರ್ ಪ್ಲಾಟ್ಯೂ ಅಂತ ಕರಿತೀವಿ. ಸೊ ನಿಮಗೆ ಪೆನಿನ್ಸುಲರ್ ಪ್ಲಾಟ್ಯೂ ಅಂತ ಏನಂತ ಗೊತ್ತೀರಿ? ಈ ಆನ್ಸರ್ ಹೇಳೋದು ಈಸಿ ನಿಮಗೆ. ಇಲ್ಲಿ ನೋಡ್ರಿ, ಪೆನಿನ್ಸುಲರ್ ಪ್ಲಾಟ್ಯೂ ಅಂತ ಕೊಟ್ಟಿದ್ದಾರೆ. ಸೊ ದಕ್ಷಿಣ ಭಾಗಕ್ಕೆ ಬರಬೇಕು. ಗುಜರಾತ್ ದಕ್ಷಿಣ ಭಾಗಕ್ಕೆ ಇದೆಯಾ? ನೋ, ಇಟ್ ಇಸ್ ಇನ್ ದ ಮಿಡಲ್ ಪ್ಲೇನ್. ಒಡಿಶಾ ದಕ್ಷಿಣ ಭಾಗಕ್ಕೆ ಇದೆಯಾ? ಇಲ್ಲ. ವೆಸ್ಟ್ ಬೆಂಗಾಲ್ ದಕ್ಷಿಣಕ್ಕೆ ಇದೆಯಾ? ಇಲ್ಲ. ಯಾವುದೇ ದಕ್ಷಿಣಕ್ಕೆ? ತಮಿಳ್ನಾಡು ಇದೆಯಲ್ಲ. ಸೊ ಪೆನಿನ್ಸುಲರ್ ಪ್ಲಾಟ್ಯೂ ಈಸ್ ದ ವರ್ಡ್ ಹಿಯರ್. ಪೆನಿನ್ಸುಲರ್ ಪ್ಲಾಟ್ಯೂ ಅಂತ ಯಾರಿಗೆ ಗೊತ್ತಿರುತ್ತೋ, ನಿಮ್ಗೆ ಇದ್ರ ಬಗ್ಗೆ ಓದಿಲ್ಲ ಅಂದ್ರೂ ಆರಾಮಾಗಿ ಹೇಳ್ಬೋದು, ಆಪ್ಷನ್ ಡಿ ಅಂತ. Get your point? So question number 5 napi. Where did the second All India State Water Ministers Conference take place? Second All India State Water Ministers Conference takes place. Option A Rajasthan, option B Madhya Pradesh, option C Uttar Pradesh, option D Gujarat. Where did the second All India State Water Ministers Conference takes place? Yellapi option A Rajasthan ಒಳಗಡೆ ಆಗ್ತಿದೆ. The second All India State Water Ministers Conference was held in Udaipur, Rajasthan. The conference focused on the various water management issue with the theme of India at 2047, a water secure nation. ಇದೊಂದು ಆಂದೋಲನ ಅಂತ ಹೇಳ್ತೀವಿ, ಒಂದು ಲಾಂಚ್ ಮಾಡಿದ್ದಾರೆ ಇದನ್ನ. ಏನದು? ಇಂಡಿಯಾ ಆಟ್ 2047, 2047ಕ್ಕೆ ನಾವು ವಾಟರ್ ಸೆಕ್ಯೂರ್ ನೇಷನ್ ಆಗ್ತೀವಿ. ಅಂದ್ರೆ ಇವಾಗ ನಿಮಗೆಲ್ಲ ಗೊತ್ತು, ವಾಟರ್ ಈಸ್ ಅ ನಾನ್ ರಿನ್ಯೂವಬಲ್ ಎನರ್ಜಿ. ನಾನ್ ರಿನ್ಯೂವಬಲ್ ಅಂದ್ರೆ ಮತ್ತೆ ಮತ್ತೆ ಬರಲ್ಲ ಅದು ವಾಟರು, ಅಲ್ವಾ? ಸೊ ಹಂಗಾಗಿ ವಾಟರ್ ಕನ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಇಡೀ ಭೂಮಂಡಲದಲ್ಲಿ 1.5% ಅಪ್ರಾಕ್ಸಿಮೇಟ್ಲಿ ಇವತ್ತಿನ ಸ್ಟೇಟಸ್ ಪ್ರಕಾರ 1.5% ಅಷ್ಟೇ ಕುಡಿಯೋ ನೀರಿದೆ, ಅದನ್ನ ಕನ್ಸರ್ವ್ ಮಾಡಬೇಕು. ಅದಕ್ಕೋಸ್ಕರ ಇಂಡಿಯಾ ಒಂದು ಕ್ಯಾಂಪೇನ್ ಲಾಂಚ್ ಮಾಡ್ತು, ದಟ್ ಈಸ್ ಇಂಡಿಯಾ ಅಟ್ 2047 ಆ ವಾಟರ್ ಸೆಕ್ಯೂರ್ ನೇಷನ್ ಅಂತ ಒಂದು ಲಾಂಚ್ ಮಾಡ್ತು. ಇದರ ಒಂದು ಉದ್ದೇಶಕ್ಕಾಗಿ ಸೆಕೆಂಡ್ ಆಲ್ ಇಂಡಿಯಾ ಸ್ಟೇಟ್ ವಾಟರ್ ಮಿನಿಸ್ಟರ್ಸ್ ಒಂದು ಕಾನ್ಫರೆನ್ಸ್ನ ಮಾಡಿದ್ರು. ಓಕೆ, ಎಲ್ಲಿ ಮಾಡಿದ್ರಪ್ಪಿ? ರಾಜಸ್ಥಾನ ಒಳಗಡೆ ಮಾಡಿದ್ರು. ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 6. In which city of Madhya Pradesh the Global Investors Summit 2025 is being organized? Very important. ಇದು ಕರ್ನಾಟಕದಲ್ಲೂ ಆಯಿತು, ಗ್ಲೋಬಲ್ ಇನ್ವೆಸ್ಟರ್ ಸಮಿಟ್ ಆಯಿತು, ಕರ್ನಾಟಕದಲ್ಲೂ ಕೂಡ ಆಗಿತ್ತು. ಸೊ ಅದೇ ರೀತಿ ಮಧ್ಯಪ್ರದೇಶ ಒಳಗಡೆ ಗ್ಲೋಬಲ್ ಇನ್ವೆಸ್ಟರ್ ಸಮಿಟ್ 2025 ಎಲ್ಲಾಯಿತು? ಯಾವ ಸಿಟಿ ಒಳಗಡೆ? ಇಂದೋರ್, ಜಬಲ್ಪುರ್, ಭೋಪಾಲ್, ಗ್ವಾಲಿಯರ್ ಎಲ್ಲಾಯಿತು ಮಧ್ಯಪ್ರದೇಶ ಒಳಗಡೆ? ದ ಆನ್ಸರ್ ಈಸ್ ಆಪ್ಷನ್ ಸಿ, ಭೋಪಾಲ್. Option C, Bhopal is the correct answer. On Feb 24, 2025, Prime Minister Narendra Modi inaugurated the Global Investor Summit 2025 in Bhopal, Madhya Pradesh. ಯಾರು ಮಾಡಿದ್ರಪ್ಪ ಇನಾಗ್ರೇಷನ್? ನರೇಂದ್ರ ಮೋದಿ ಅವರು ಮಾಡಿದ್ರು. ಭೋಪಾಲ್ ಇಸ್ ದ ಸಿಟಿ ಇನ್ ಮಧ್ಯಪ್ರದೇಶ್. ಇಲ್ಲೇನಾಯ್ತು ನಿಮಗೆ? ಇನ್ವೆಸ್ಟರ್ ಸಮಿಟ್ ಆಯಿತು. ಅದೇ ರೀತಿ ಆನ್ಸರ್ ಹೇಳಿ ಕಮೆಂಟ್ ಸೆಕ್ಷನ್ ಒಳಗಡೆ. ಕರ್ನಾಟಕದಲ್ಲಿ ಎಲ್ಲಿ ಗ್ಲೋಬಲ್ ಇನ್ವೆಸ್ಟರ್ ಸಮಿಟ್ ಆಗುತ್ತೆ? ಕರ್ನಾಟಕದಲ್ಲಿ ಎಲ್ಲಿ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸಮಿಟ್ ಆಯಿತು? ಐ ಜಸ್ಟ್ ವಾಂಟ್ ಎವ್ರಿಬಡಿ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ನಾವು. ಕ್ವೆಶ್ಚನ್ ನಂಬರ್ 7. Which team won the Indian Super League ISL? ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಕ್ವೆಶ್ಚನ್ಸ್ ಬರ್ತವೆ, ಸ್ಪೋರ್ಟ್ಸ್ ಬಗ್ಗೆ. ಓಕೆ, ಸೊ ವಿಚ್ ಟೀಮ್ ಒನ್ ಇಂಡಿಯನ್ ಸೂಪರ್ ಲೀಗ್ ISL ಲೀಗ್ ವಿನ್ನರ್ಸ್ ಟೈಟಲ್ ಇನ್ 2025? ಯಾವ ಟೀಮ್ ಇದನ್ನ ಗೆಲ್ತು? ಯಾವುದು? ಇಂಡಿಯನ್ ಸೂಪರ್ ಲೀಗ್ನ ಯಾವ ಟೀಮ್ ಗೆಲ್ತು? ಆಪ್ಷನ್ ಎ ಒಡಿಶಾ ಫುಟ್ಬಾಲ್ ಕ್ಲಬ್, ಆಪ್ಷನ್ ಬಿ ಮುಂಬೈ ಸಿಟಿ ಫುಟ್ಬಾಲ್ ಕ್ಲಬ್, ಆಪ್ಷನ್ ಸಿ ಮೋಹನ್ ಬಾಗನ್ ಸೂಪರ್ ಜೈಂಟ್, ಆಪ್ಷನ್ ಡಿ ಜಮ್ಶೆದ್ಪುರ್ ಫುಟ್ಬಾಲ್ ಕ್ಲಬ್. FC ಅಂದರೆ ಫುಟ್ಬಾಲ್ ಕ್ಲಬ್ ಅಪ್ಪಿ, ರೈಟ್? ಸೊ ಈ ಇಂಡಿಯನ್ ಸೂಪರ್ ಲೀಗ್ ಇಟ್ ಇಸ್ ರಿಲೇಟೆಡ್ ಟು ಫುಟ್ಬಾಲ್. ಸೊ ಒಡಿಶಾ, ಮುಂಬೈ, ಮೋಹನ್ ಬಾಗನ್ ಸೂಪರ್ ಜೈಂಟ್, ಜಮ್ಶೆದ್ಪುರ್ ಫುಟ್ಬಾಲ್ ಕ್ಲಬ್. ಸೊ ದ ಆನ್ಸರ್ ಬಂದ್ಬಿಟ್ಟಪ್ಪಿ ಆಪ್ಷನ್ ಸಿ, ಮೋಹನ್ ಬಾಗನ್ ಸೂಪರ್ ಜೈಂಟ್, ರೈಟ್? ಇದೊಂದು ಫುಟ್ಬಾಲ್ ಕ್ಲಬ್. ಇವ್ರೇನು ಗೆದ್ರು?
ಇಂಡಿಯನ್ ಸೂಪರ್ ಲೀಗ್ ನ ಗೆದ್ರು. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನಂಬರ್ 8. ರೀಸೆಂಟ್ಲಿ ಹೂ ಅವಾರ್ಡೆಡ್ ದ ನೈಟ್ ಕಮಾಂಡರ್ ಆಫ್ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್, KB? It is a very prestigious award the British government is going to give. ವೆರಿ ಪ್ರೆಸ್ಟೀಜಿಯಸ್ ಅವಾರ್ಡ್. ಸೊ ಇದನ್ನ ರೀಸೆಂಟ್ ಆಗಿ ಯಾರಿಗೆ ಕೊಟ್ಟರು? ಯಾವುದು? ನೈಟ್ ಕಮಾಂಡರ್ ಆಫ್ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್. ಇವಾಗ ನಾವು ನೈಟಿಂಗೇಲ್ ಪ್ರಶಸ್ತಿ ಅಂತ ಹೇಳ್ತೀವಿ, ನೈಟಿಂಗೇಲ್ ಪ್ರಶಸ್ತಿ, ರೈಟ್? ಸೊ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂದಿತ್ತು, ಅವರು ರಿಜೆಕ್ಟ್ ಮಾಡಿದ್ರು. ಮಹಾತ್ಮ ಗಾಂಧಿ ಅವ್ರಿಗೆ ಬಂದಿದೆ. ಕೆಲವೊಬ್ಬರು ಮಹಾನ್ ವ್ಯಕ್ತಿಗಳಿಗೆ ನೈಟಿಂಗೇಲ್ ಪ್ರಶಸ್ತಿ ಕೊಡ್ತಾರೆ. ಅದೇ ರೀತಿ ನೈಟ್ ಕಮಾಂಡರ್ ಆಫ್ ದ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್ ಇದು ಯಾರಿಗೆ ಬಂತು? ಆಪ್ಷನ್ ಎ ಎಲಾನ್ ಮಸ್ಕ್, ಆಪ್ಷನ್ ಬಿ ನರೇಂದ್ರ ಮೋದಿ, ಆಪ್ಷನ್ ಸಿ ಡೊನಾಲ್ಡ್ ಟ್ರಂಪ್, ಆಪ್ಷನ್ ಡಿ ಸುನೀಲ್ ಭಾರತಿ ಮಿತ್ತಲ್. ಸುನೀಲ್ ಭಾರತಿ ಮಿತ್ತಲ್ ಯಾರಿಗೆ ಬಂತು ಈ KBE ಪ್ರಶಸ್ತಿ? ಆನ್ಸರ್ ಈಸ್ ಆಪ್ಷನ್ ಡಿ, ಸುನೀಲ್ ಭಾರತಿ ಮಿತ್ತಲ್, ರೈಟ್? ಸೊ ಏನು ಇವರು, ಯಾರು ಇವರು? ಸುನೀಲ್ ಭಾರತಿ ಮಿತ್ತಲ್. ಸುನೀಲ್ ಭಾರತಿ ಮಿತ್ತಲ್, ದ ಫೌಂಡರ್ ಆಫ್ ಚೇರ್ಮನ್ ಆಫ್ ಭಾರತಿ ಎಂಟರ್ಪ್ರೈಸಸ್, ಹ್ಯಾಸ್ ಬೀನ್ ರಿನೌಡ್ ಅಥವಾ ಆನರ್ಡ್ ವಿತ್ ಅನ್ ಆನರರಿ ನೈಟ್ಹುಡ್ KBE ಫಾರ್ ಎ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ದ ಸ್ಟ್ರೆಂಥನಿಂಗ್ ಆಫ್ ಇಂಡಿಯಾ UK ಬಿಸ್ನೆಸ್ ಟೈಸ್. ಸೊ ಭಾರತಿ ಎಂಟರ್ಪ್ರೈಸಸ್, ನೀವು ಭಾರತಿ ಏರ್ಟೆಲ್ ಕಂಪ್ನಿ ಹೇಳ್ತಿರಲ್ಲ, ಅದರದ್ದು ಓನರ್ ಇವರು ಸುನೀಲ್ ಭಾರತಿ ಮಿತ್ತಲ್, ರೈಟ್? ಮಿತ್ತಲ್ ಇಸ್ ಅ ಬಿಗ್ ನೇಮ್. ಇವ್ರದ್ದು ವಂಶ ಪಾರಂಪರ್ಯವಾಗಿ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಂಡಿಯಾ UK ರಿಲೇಷನ್ಸ್ ಬಿಸ್ನೆಸ್ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಸುನೀಲ್ ಭಾರತಿ ಮಿತ್ತಲ್ ಅವರಿಗೆ ಈ ಒಂದು ಆನರ್ನ ಮಾಡಿದ್ರು. ಯಾವುದು? ಆನರರಿ ಅದು ನೈಟ್ಹುಡ್ ಪ್ರಶಸ್ತಿ, ಎಕ್ಸಲೆನ್ಸಿ ನೈಟ್ಹುಡ್ ಪ್ರಶಸ್ತಿನ ಇವ್ರಿಗೆ ಕೊಟ್ಟರು. ಹಿ ವಾಸ್ ಅವಾರ್ಡೆಡ್ ದ ನೈಟ್ಹುಡ್ ಕಮಾಂಡರ್ ಆಫ್ ದ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಆಫ್ ದ ಬ್ರಿಟಿಷ್ ಎಂಪೈರ್, ದಟ್ ಇಸ್ KBE. ಕ್ವೆಶನ್ ನಂಬರ್ 9. ರೀಸೆಂಟ್ಲಿ ವಿಚ್ ಏರ್ಪೋರ್ಟ್ ಬಿಕೇಮ್ ದ ಫಸ್ಟ್ ಇಂಡಿಯನ್ ಏರ್ಪೋರ್ಟ್ ಟು ವಿನ್ ದ ಸರ್ವಶ್ರೇಷ್ಠ ಸುರಕ್ಷಾ ಪುರಸ್ಕಾರ್ ಗೋಲ್ಡನ್ ಟ್ರೋಫಿ at NSCI ಸೇಫ್ಟಿ ಅವಾರ್ಡ್ಸ್ 2024 in the ಸರ್ವಿಸ್ ಸೆಕ್ಟರ್ ಕ್ಯಾಟಗರಿ? ಸರ್ವಿಸ್ ಸೆಕ್ಟರ್ ಕ್ಯಾಟಗರಿ ಒಳಗಡೆ ಯಾವ ಒಂದು ಏರ್ಪೋರ್ಟ್ಗೆ, ಯಾವ ಒಂದು ಇಂಡಿಯನ್ ಏರ್ಪೋರ್ಟ್ಗೆ ಸರ್ವಶ್ರೇಷ್ಠ ಸುರಕ್ಷಾ ಪುರಸ್ಕಾರ, ಅಂದರೆ ಇಟ್ ಇಸ್ ವೆರಿ ಸೇಫ್ಟಿ, ಆ ಒಂದು ಏರ್ಪೋರ್ಟ್ ತುಂಬ ಸೇಫ್ಟಿ ಆಗಿದೆ ಅನ್ನೊಂದು ಕಾರಣಕ್ಕೆ ರೆಕಗ್ನೈಸ್ ಮಾಡಿ ಗೋಲ್ಡನ್ ಟ್ರೋಫಿ ಕೊಡ್ತಾರೆ ಇಲ್ಲಿ, ರೈಟ್? ಯಾರು ಕೊಡ್ತಾರೆ? NSCI ಸೇಫ್ಟಿ ಅವಾರ್ಡ್ಸ್ ಕೊಡ್ತಾರೆ. NSCI ಅದವರು ಇದನ್ನ ಕೊಡ್ತಾರೆ, ರೈಟ್? ಎದರೊಳಗಡೆ? ಸರ್ವಿಸ್ ಸೆಕ್ಟರ್ ಒಳಗಡೆ. ಇಂಡಿಯಾ ಒಳಗಡೆ ನಿಮಗೆ ಮೇಜರ್ ಆಗಿ ಬರೋದಪ್ಪಿ 3 ಸೆಕ್ಟರ್ ಬರುತ್ತೆ. ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ನಿಮ್ಗೆ ಗೊತ್ತಿರಬೇಕು. ಒಂದು ಅಗ್ರಿಕಲ್ಚರಲ್ ಸೆಕ್ಟರ್, ನಿಮಗೆಲ್ಲ ಗೊತ್ತು. ಒಂದು ನಿಮಗೆ ಇಂಡಸ್ಟ್ರಿಯಲ್ ಸೆಕ್ಟರ್, ಇನ್ನೊಂದು ಸರ್ವಿಸ್ ಸೆಕ್ಟರ್ ಅಪ್ಪಿ, ರೈಟ್? ಸರ್ವಿಸ್ ಸೆಕ್ಟರ್. ಸೊ ಜಾಸ್ತಿ ಇಂಡಿಯನ್ GDPಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡುವಂತಹ ಸೆಕ್ಟರ್ ಯಾವುದಪ್ಪಿ ಅಂದರೆ ಸರ್ವಿಸ್ ಸೆಕ್ಟರ್. ನೆಕ್ಸ್ಟ್ ಬರೋದು ಇಂಡಸ್ಟ್ರಿಯಲ್ ಸೆಕ್ಟರ್, ಲಾಸ್ಟ್ ಬರೋದು ಅಗ್ರಿಕಲ್ಚರ್ ಸೆಕ್ಟರ್. ಕಾಂಟ್ರಿಬ್ಯೂಷನ್ ವೈಸ್ ಇಂಡಿಯನ್ GDPಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋದು ಸರ್ವಿಸ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್, ಈ ರೀತಿ, ರೈಟ್? 3 ಕೈಂಡ್ ಆಫ್ ಸೆಕ್ಟರ್ಸ್ ಇದಾವೆ. ಸೊ ಈ ಸೆಕ್ಟರ್ಸ್ ಒಳಗಡೆ ಸರ್ವಿಸ್ ಸೆಕ್ಟರ್ ಒಳಗಡೆ ಯಾವ ಒಂದು ಏರ್ಪೋರ್ಟ್ಗೆ ಸರ್ವಶ್ರೇಷ್ಠ ಸುರಕ್ಷಾ ಪುರಸ್ಕಾರನ ಕೊಟ್ಟರು? ಆಪ್ಷನ್ ಎ ಮೋಪಾ ಏರ್ಪೋರ್ಟ್, ಆಪ್ಷನ್ ಬಿ IGI ಏರ್ಪೋರ್ಟ್, ಆಪ್ಷನ್ ಸಿ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಪ್ಷನ್ ಡಿ ದಾಬೋಲಿಮ್ ಏರ್ಪೋರ್ಟ್. ಸೊ ದ ಆನ್ಸರ್ ಬಂದಪ್ಪಿ ಆಪ್ಷನ್ ಎ ಮೋಪಾ ಏರ್ಪೋರ್ಟ್. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತಾರೆ. ನಿಮಗೆ ಏರ್ಪೋರ್ಟ್ಸ್ ಬಗ್ಗೆ ಗೊತ್ತಿರಬೇಕು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಎಲ್ಲ ಇದಾವೆ. ಈಗ ಕರ್ನಾಟಕದಲ್ಲಿ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತ, ಒಂದು ದೇವನಹಳ್ಳಿ ಹತ್ರ ಇದೆ, ಇವಾಗ ಇನ್ನೊಂದು ಏರ್ಪೋರ್ಟ್ ಮಾಡಬೇಕು ಅಂತ ಡಿಸ್ಕಷನ್ ನಡೀತಿದೆ. ಇಂಥ ಟೈಮಲ್ಲಿ ದೇ ಮೇ ಆಸ್ಕ್ ಯು ಈ ಟೈಪ್ ಆಫ್ ಕ್ವೆಶನ್ಸ್ನ. ಪ್ಲೀಸ್ ನೋಡ್ಕೊಡ್ರಿ. ಮೋಪಾ ಏರ್ಪೋರ್ಟ್ಗೆ ಸರ್ವಶ್ರೇಷ್ಠ ಸುರಕ್ಷಾ ಪುರಸ್ಕಾರ ಗೋಲ್ಡನ್ ಟ್ರೋಫಿ ಸಿಕ್ತು. ಇದರೊಳಗಡೆ ಸರ್ವಿಸ್ ಸೆಕ್ಟರ್ ಒಳಗಡೆ, ಸರ್ವಿಸ್ ಸೆಕ್ಟರ್ ಕ್ಯಾಟಗರಿ ಒಳಗಡೆ. ಸೊ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದನ್ನ ಮೋಪಾ ಏರ್ಪೋರ್ಟು, ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಪರೇಟೆಡ್ ಬೈ GMR ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಬಿಕೇಮ್ ದ ಫಸ್ಟ್ ಇಂಡಿಯನ್ ಏರ್ಪೋರ್ಟ್ ಟು ವಿನ್ ದ ಸರ್ವಶ್ರೇಷ್ಠ ಪುರಸ್ಕಾರ ಗೋಲ್ಡನ್ ಟ್ರೋಫಿ at the National Safety Council of India award in the service sector category. The award was presented in Mumbai. ಮುಂಬೈ ಒಳಗಡೆ ಆಯ್ತಿದ್ದು ಮೋಪಾ ಏರ್ಪೋರ್ಟ್. ಓಕೆ, ಕ್ವೆಶನ್ ನಂಬರ್ 10. ರೀಸೆಂಟ್ಲಿ ವಿಚ್ ಆರ್ಗನೈಸೇಷನ್ ಲಾಂಚ್ಡ್ ಫಿನಾನ್ಷಿಯಲ್ ಲಿಟ್ರಸಿ ವೀಕ್? ಅಂದ್ರೆ ಆರ್ಥಿಕವಾಗಿ ಯು ಶುಡ್ ಬಿ ವೆರಿ ಶಿಕ್ಷಿತ ಆಗಿರಬೇಕು. ಆರ್ಥಿಕ ಶಿಕ್ಷಣ ಅಂತ ಕರಿತೀವಿ ನಾವು, ಫಿನಾನ್ಷಿಯಲ್ ಲಿಟ್ರಸಿ ವೀಕ್, ಆ ಆರ್ಥಿಕ ಶಿಕ್ಷಣ ವಾರ ಅಂತ, ರೈಟ್? ಯಾವ ಒಂದು ಆರ್ಗನೈಸೇಷನ್ ಲಾಂಚ್ ಮಾಡ್ತು ಅಂದರೆ ಫಿನಾನ್ಷಿಯಲಿ ಎವ್ರಿ ಇಂಡಿಯನ್ ಶುಡ್ ಬಿ ಲೈಕ್ ಶಿಕ್ಷಿತರಾಗಿರ್ಬೇಕು. ಅಂದರೆ ಫೋನ್ಪೇಗಳನ್ನ ಹೆಂಗೆ ಯೂಸ್ ಮಾಡೋದು, ವಾಟ್ ಈಸ್ ಕ್ರಿಪ್ಟೋ ಕರೆನ್ಸಿ, ವಾಟ್ ಈಸ್ ಬಿಟ್ಕಾಯಿನ್, ನೀವು ಆನ್ಲೈನ್ ಫ್ರಾಡ್ಸ್ ಹೆಂಗಾಗ್ತವೆ, ರೈಟ್? ಸೊ ಇದೆಲ್ಲದರ ಬಗ್ಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ಅಂತ ಯಾವ ಒಂದು ಆರ್ಗನೈಸೇಷನ್ ಲಾಂಚ್ ಮಾಡ್ತು? ಆಪ್ಷನ್ ಎ SBI, ಆಪ್ಷನ್ ಬಿ RBI, ಆಪ್ಷನ್ ಸಿ ನೀತಿ ಆಯೋಗ್, ಆಪ್ಷನ್ ಡಿ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ದ ಫುಲ್ ಫಾರ್ಮ್ ಆಫ್ ಸೆಬಿ ಇಸ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. Okay, so the answer is option B, RBI. Obviously, the Financial Regulatory Body of India, RBI, right? RBI ಕೆಳಗಡೆನೆ ಎಲ್ಲ ಬ್ಯಾಂಕ್ಗಳು ಆಪರೇಟ್ ಆಗ್ತವೆ. ನಿಮ್ಗೆ ಇದ್ರ ಜೊತೆಗೆ ಒಂದು ಹೇಳ್ತೀನಿ, ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ದು ನಿಮ್ಗೆ ಇದು ಗೊತ್ತಿರಬೇಕು, ಏನು ಥೀಮ್ಸ್ ಬಗ್ಗೆ ಗೊತ್ತಿರಬೇಕು, ಅಥವಾ ಅದರ ಸ್ಟೇಟ್ಮೆಂಟ್ಸ್. ಈಗ
ಲೈಕ್ ಬ್ಯಾಂಕ್ಸ್ ಫಾರ್ ಎವ್ರಿ ಬ್ಯಾಂಕರ್. ಬ್ಯಾಂಕ್ಸ್ ಫಾರ್ ಎವ್ರಿ ಬ್ಯಾಂಕರ್. ಸೊ ಇದು ಯಾವುದು ಥೀಮು? ಇದು SBI ಥೀಮು. ಸೊ ಈ ರೀತಿ ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಂತಪಿ, ಈಗ ನಾಯಿ, ಡಾಗ್ ಇಸ್ ಸಿಂಬಲ್ ಆಫ್ ವಿಚ್ ಬ್ಯಾಂಕ್? ಸಿಂಡಿಕೇಟ್ ಬ್ಯಾಂಕ್. ಡಾಗ್ ಇಸ್ ಸಿಂಬಲ್ ಆಫ್ ವಿಚ್ ಬ್ಯಾಂಕ್? ಈ ರೀತಿ ಸಿಂಬಾಲ್ಸ್ ಗೊತ್ತಿರ್ಬೇಕು ನಿಮಗೆ, ಮತ್ತೆ ಥೀಮ್ಸ್ ಬಗ್ಗೆ ಗೊತ್ತಿರ್ಬೇಕು ನಿಮಗೆ, ರೈಟ್? ಸೊ ಈ ರೀತಿ ಯು ನೀಡ್ ಟು ನೋ. ಸೊ RBI ಏನು ಮಾಡ್ತು? ಫಿನಾನ್ಷಿಯಲ್ ಲಿಟ್ರಸಿ ವೀಕ್ ಅಂತ ಲಾಂಚ್ ಮಾಡ್ತು. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲಾಂಚ್ ದ ಫಿನಾನ್ಷಿಯಲ್ ಲಿಟ್ರಸಿ ವೀಕ್ 2025 ಫ್ರಾಮ್ February 24 February 28, focusing the theme of financial literacy, women's prosperity. ಫಿನಾನ್ಷಿಯಲ್ ಲಿಟ್ರಸಿ ಜೊತೆಗೆ ವುಮೆನ್ ಪ್ರಾಸ್ಪೆರಿಟಿ ಅನ್ನೋ ಥೀಮ್ ಇಟ್ಕೊಂಡು ಫಿನಾನ್ಷಿಯಲ್ ಲಿಟ್ರಸಿ ವೀಕ್ 2025ನ ಲಾಂಚ್ ಮಾಡ್ತು ಯಾವುದು? RBI. ದ ಇನಿಷಿಯೇಟಿವ್ ಎಲ್ಲಿಂದ ಎಲ್ಲಿವರೆಗೂ? February 24 ಇಂದ February 28 ವರೆಗೂ. ಓಕೆ. The initiative aims to enhance financial awareness and empowerment among the women, aligning with the broader national objectives like Atmanirbhar Bharat and Vikasit Bharat by 2047. ಆತ್ಮನಿರ್ಭರ ಭಾರತ್ ಮತ್ತು ವಿಕಸಿತ ಭಾರತ್ ಮಾಡಬೇಕು. ಮತ್ತು ಫಿನಾನ್ಷಿಯಲ್ ಲಿಟ್ರಸಿನ ವುಮೆನ್, ಸ್ಪೆಷಲಿ ವುಮೆನ್, ಮಹಿಳೆಯರಿಗೆ ಇನ್ನೂ ಫಿನಾನ್ಷಿಯಲ್ ಲಿಟ್ರಸಿ ಬೇಕು, ಅವೇರ್ನೆಸ್ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ RBI ಏನು ಮಾಡ್ತು? ಈ ಒಂದು ಫಿನಾನ್ಷಿಯಲ್ ಲಿಟ್ರಸಿ ವೀಕ್ನ ಲಾಂಚ್ ಮಾಡಿದ್ರು. ಸೊ ಯಾವುದು? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ರೈಟ್? ಫೈನ್. ಸೊ ಇವು 10 ಕ್ವೆಶನ್ಸು, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಐ ಹೋಪ್ ಎಲ್ಲರೂ ಕೂಡ ಕ್ಲೀನಾಗಿ ಕೇಳಿದ್ರೆ ಅನ್ಕೋತೀನಿ. ಇದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಡ್ರಿ, ಇದನ್ನ PDF ಕೂಡ ಸಿಗುತ್ತೆ ನಿಮಗೆ. ಸೊ ನಾಟ್ ಎನ್ ಇಶ್ಯೂ, ಬಟ್ ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಾನು ಯಾಕೆ ಡೈಲಿ ಕರೆಂಟ್ ಅಫೇರ್ಸ್ನ ನಿಮಗೆ ಮಾಡ್ಕೊಡ್ತಿದ್ದೀನಿ ಅಂದರೆ ಒಂದೇ ಉದ್ದೇಶ, GK ಒಳಗಡೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ. ಬಿಕಾಸ್ GK ಇಸ್ ವೆರಿ ವಾಸ್ಟ್. ಎಲ್ಲಿಂದ ಬರುತ್ತೋ ಏನು ಬರುತ್ತೋ ವಿ ಡೋಂಟ್ ನೋ, ಬಟ್ ಆಸ್ ಮಚ್ ಆಸ್ ವಿ ಕವರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದ ಕ್ವೆಶನ್. ಇದು ಎಲ್ಲಿಗೆ ಎಕ್ಸಾಮ್ ಒಳಗಡೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ಕ್ವೆಶನ್ಸ್ ಬರ್ಬೋದಾ, ಈ ಕ್ವೆಶನ್ ಬರ್ಬೋದಾ, ಎಷ್ಟು ಕವರ್ ಆಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಐ ರಿಯಲಿ ಹೋಪ್ ನೀವು ಈ ಒಂದು ವೀಡಿಯೋಸ್ಗಳು ಹೆಲ್ಪ್ ಆಗ್ತಿದ್ದಾವೆ ಅಂತ. ಸೊ ನಾನು ಜಾಸ್ತಿ ಟೈಮ್ನ ವೇಸ್ಟ್ ಮಾಡೋದಿಲ್ಲ ವೀಡಿಯೋದಲ್ಲಿ. ಐ ಆಮ್ ಗೋಯಿಂಗ್ ಟು ದ ಪಾಯಿಂಟ್ ಹೋಗ್ತಾ ಇರ್ತೀನಿ ನಾನು. ಐ ರಿಯಲಿ ಹೋಪ್ ಯಾರಿಗಾದ್ರು ಏನೋ ಪ್ರಾಬ್ಲಮ್ ಇದ್ದರೆ, ದಟ್ ಇದು ಅರ್ಥ ಆಗ್ತಿಲ್ಲ ಸರ್ ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಅಡ್ರೆಸ್ ದ್ಯಾಟ್ ಆಲ್ಸೋ. ಅದನ್ನು ಕೂಡ ಅಡ್ರೆಸ್ ಮಾಡ್ತೀನಿ. ಪ್ರತಿಯೊಂದು ಯಾವುದು ಕೂಡ ಕ್ಲಾಸಿಂದ ಆಚೆ ಹೋಗುವಾಗ ಯು ಶುಡ್ ನಾಟ್ ಫೀಲ್ ಲೈಕ್ ನನಗೆ ಇದು ಅರ್ಥ ಆಗಲಿಲ್ಲ, ಇದು ನೆನಪಿಳಿಯಲ್ಲ, ನನಗೆ ಇದು ಹೆಂಗೆ ನೆನಪಿಡ್ಕೊಳ್ಳೋದು, ಈ ಟೆಕ್ನಿಕ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ಏನಿದ್ರು ಕೂಡ ಇಫ್ ಯು ಗೋಂಟ್ ಆಸ್ಕ್ ಮೀ, ಡೆಫಿನೆಟ್ಲಿ ನೆಕ್ಸ್ಟ್ ಮತ್ತೆ ವೀಡಿಯೋಸಿಂದ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋತೀವಿ. we are here to make you understand and score better. ತುಂಬ ಚೆನ್ನಾಗಿ ನೀವು ರ್ಯಾಂಕ್ ತೆಗಿಬೇಕು ಅನ್ನೋದು ಅಷ್ಟೇ ಉದ್ದೇಶ ಆಗಿರುತ್ತೆ. ಸೊ ನೋಡಿರಿ, ಅದ್ರ ಜೊತೆಗೆ ಯಾರ್ಯಾರಿಗೆ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕು, ವಾಟ್ ಯು ಹ್ಯಾವ್ ಟು ಡೂ, ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕ ಅಕಾಡೆಮಿ ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ. ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಡ್ರಿ. ನಂಬರ್ ಬೇಕಾದ್ರೆ ನಂಬರ್ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಇದೆ, ಅಥವಾ ಇಲ್ಲಿ ಸ್ಕ್ರೋಲ್ ಆಗ್ತಿದೆ 6361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೂಡ ನಿಮಗೆಲ್ಲ ಬ್ಯಾಚ್ ಕೋರ್ಸ್ ಡೀಟೇಲ್ಸ್ ಇನ್ನೊಂದ್ಸಲ ಗೊತ್ತಾಗುತ್ತೆ. ಸೊ ಬ್ಯಾಚ್ ಕೋರ್ಸ್ ಡೀಟೇಲ್ಸ್ ಇನ್ನೊಂದ್ಸತಿ ಹೇಳ್ತೀನಿ ನಾನು. ಪ್ರತಿ ಕ್ಲಾಸಸ್ ಕೂಡ ಲೈವ್ ಕ್ಲಾಸ್ ಇರುತ್ತೆ. ಪ್ರತಿದಿನ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ. ಬೆಳಗ್ಗೆ 6:30 7:00 ಒಂದು ಕ್ಲಾಸು, ಸಾಯಂಕಾಲ 5:30 ಮೇಲೆ ರಿಮೈನಿಂಗ್ ಕ್ಲಾಸಸ್ ಇರುತ್ತೆ. ಎಲ್ಲ ಕ್ಲಾಸಸ್ ಕೂಡ ಲೈವು. ಇನ್ ಕೇಸ್ ಲೈವ್ ಮಿಸ್ ಆದರೆ ನಿಮಗೆ ರೆಕಾರ್ಡೆಡ್ ಕ್ಲಾಸ್ ಕೂಡ ಇರುತ್ತೆ. ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ ಸಪ್ರೇಟ್ ಆಗಿರುತ್ತೆ. ನೀವು ಎಲ್ಲ ಯಾವ ಎಜುಕೇಟರ್ ಕೂಡ ಎನಿ ಟೈಮ್ ಯು ಕ್ಯಾನ್ ಕಾಲ್ ದಮ್ ಆ್ಯಂಡ್ ಆಸ್ಕ್ ದ ಡೌಟ್ಸ್. ದೇ ಆರ್ ಗೋಯಿಂಗ್ ಟು ಕ್ಲಾರಿಫೈ ಆಲ್ ಯುವರ್ ಡೌಟ್ಸ್. ನಿಮ್ಮೆಲ್ಲ ಡೌಟ್ಸ್ನ ಕ್ಲಾರಿಫೈ ಮಾಡ್ತಾರೆ. ಎಲ್ಲರೂ ಕೂಡ ಡೌನ್ ಟು ಅರ್ತ್, ವೆರಿ ಹಂಬಲ್ ಪೀಪಲ್ ಇದ್ದಾರೆ ಎಲ್ಲ ನಮ್ಮ ಎಜುಕೇಟರ್ಸ್ ಕೂಡ. ದೇ ಆರ್ ಗೋಯಿಂಗ್ ಟು ಕ್ಲಾರಿಫೈ ಆಲ್ ಯುವರ್ ಡೌಟ್ಸ್. ಸ್ಟಡಿ ಮೆಟೀರಿಯಲ್ಸ್ ನಾವೇ ಕೊಡ್ತೀವಿ. ಜೊತೆಗೆ ಟೆಸ್ಟ್ ಸೀರೀಸ್ ವೆರಿ ಇಂಪಾರ್ಟೆಂಟ್. ಒಂದು ಡೈಲಿ ಟೆಸ್ಟು, ಇನ್ನೊಂದು 25 ಟೆಸ್ಟ್ ಸೀರೀಸು, ಜೊತೆಗೆ ವೀಕ್ಲಿ ಟೆಸ್ಟು. 25 ಟೆಸ್ಟ್ ಸೀರೀಸಲ್ಲಿ 15 ಟೆಸ್ಟು ಕ್ಲಾಸ್ ವೈಸ್ ರ್ಯಾಂಕಿಂಗು, 10 ಟೆಸ್ಟು ಆಲ್ ಕರ್ನಾಟಕ ರ್ಯಾಂಕಿಂಗ್. ಸೊ ದಿಸ್ ಇಸ್ ದ ಥೀಮ್ ದಟ್ ವಿ ಸೆಟ್. ಸೊ ಇದು PGCET ಸ್ಪೆಷಲಿ PGCET ಇಷ್ಟು ಆರ್ಗನೈಸ್ಡ್ ಆಗಿ ದಟ್ ಯು ವೋಂಟ್ ಗೆಟ್ ಎನಿವೇರ್. ಐ ರಿಯಲಿ ಹೋಪ್ ಯು ಡೋಂಟ್ ಗೆಟ್ ಎನಿವೇರ್, ಬಿಕಾಸ್ ಇದಕ್ಕೊಂದು ಸಿಸ್ಟಮ್ ಮಾಡ್ಕೋಬೇಕಾಗುತ್ತೆ, ಇದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಡೆಫಿನೆಟ್ಲಿ ನಾವೇನು ಫಾಲೋ ಮಾಡ್ತಿದ್ದೀವಿ ಡೆಫಿನೆಟ್ ಇಷ್ಟು ನೀವು ಫಾಲೋ ಮಾಡಿರಿ. ಕ್ಲಾಸಸ್, ಸ್ಟಡಿ ಮೆಟೀರಿಯಲ್, ಟೆಸ್ಟ್, ಈ 3ಗಳನ್ನ ರೆಗ್ಯುಲರ್ ಫಾಲೋ ಮಾಡಿರಿ. ಅದನ್ನು ನೋಡೇ ಬಿಡೋಣ ನಿಮಗೆ ರ್ಯಾಂಕಿಂಗ್ ಹೆಂಗೆ ಚೆನ್ನಾಗಿ ಬರಲ್ಲ ಅಂತ. ಐ ಆಮ್ ವೆರಿ ಶ್ಯೂರ್, ಬಿಕಾಸ್ ಲಾಸ್ಟ್ ಇಯರು ಕೂಡ ದಟ್ ವಿ ಹ್ಯಾವ್ ಅಚೀವ್ಡ್ ಟಾಪ್ 5 MBA, ಟಾಪ್ 5 MCA ಧ್ರುವಿಕ ಅಕಾಡೆಮಿ. ಅಂದರೆ ಜಸ್ಟ್ ಇಮ್ಯಾಜಿನ್ ವಾಟ್ ಎಫರ್ಟ್ಸ್ ದಟ್ ವಿ ಪುಟ್, ರೈಟ್? ಸೊ ಈ ವರ್ಷನೂ ಅದೇ ರೀತಿ ಇರುತ್ತೆ. ನಿಮ್ಮ ರ್ಯಾಂಕಿಂಗ್ ಏನಿರುತ್ತಲ್ಲ ಅದನ್ನ ತರಿಸ್ಕೊಡೋದು, ಅದನ್ನು ನಿಮ್ಮ ರ್ಯಾಂಕಿಂಗ್ ಅಷ್ಟು ಬರೋಕ್ಕೆ ಏನೇನು ಮಾಡಬೇಕು ಪ್ರತಿಯೊಂದು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಜಸ್ಟ್ ನೀವೇನು ಮಾಡಬೇಕು, ಡಿಸೈಡ್ ಮಾಡಬೇಕು, ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಬೇಕು ನಮ್ಮ ಜೊತೆ ಬಂದು, ರೈಟ್? ಐ ಹೋಪ್ ಎವ್ರಿಬಡಿ ವಿಲ್ ಡೂ ದ್ಯಾಟ್. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲ ಶೇರ್ ಮಾಡಿರಿ ಈ ವಿಡಿಯೋಗಳನ್ನ, ಸೊ ದಟ್ ವಿ ಕ್ಯಾನ್ ರೀಚ್ ದ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಲ್ಸೋ. ಅವ್ರು ಕೂಡ ಬೆನಿಫಿಟ್ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.